ಕೈಯಲ್ಲಿ ರಾಡ್ ಹಿಡಿದು ರಾಜಾರೋಷವಾಗಿ ಕಳ್ಳತನಕ್ಕೆ ಯತ್ನಿಸುತ್ತಿದ್ದಾರೆ. ಅಂಜನಾಪುರದ 2ನೇ ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರಿನಲ್ಲಿ ಬರ್ತಾರೆ ಕಳ್ಳರು. ಆ ನಂತರದಲ್ಲಿ ರಾಜಾರೋಷವಾಗಿ ಕಳ್ಳತನವನ್ನ ಮಾಡಿ ಎಸ್ಕೇಪ್ ಆಗ್ತಾರೆ. ಸಿಸಿಟಿವಿಯಲ್ಲಿ ಈ ದೃಶ್ಯಗಳು ಸೆರೆಯಾಗಿದೆ. ಕಾರ್ನಿಂದ ಇಳಿದು ರಾಡ್ ಹಿಡಿದು ಗೇಟ್ ಬಳಿ ಬರುವಂತಹ ಕಿಲಾಡಿಗಳು ಇವರು. ಸ್ವಲ್ಪ ಸಮಯದ ಬಳಿಕ ತಾವು ಯಾವ ಕೆಲಸಕ್ಕೆ ಬಂದಿರ್ತಾರೆ ಆ ಕೆಲಸವನ್ನ ಮುಗಿಸಿ ವಾಪಸ್ ಕಾರನ್ನ ಹತ್ತಿಯಲ್ಲಿಂದ ಪರಾರಿಯಾಗ್ತಾರೆ. ಅಂಜನಾಪುರದಲ್ಲಿ ಪದೇ ಪದೇ ಕಳ್ಳತನ ಆಗ್ತಾ ಇರುವಂತಹ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಸದ್ಯ ಆರೋಪವನ್ನ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಒಂದು ಗಾಡಿಯಲ್ಲಿ ಬರ್ತಾರೆ, ಕೈಯಲ್ಲಿ ರಾಡ್ ಅನ್ನ ಹಿಡ್ಕೊಂಡಿದ್ದಾರೆ, ರಾಜಾರೋಷವಾಗಿ ಓಡಾಡ್ತಾರೆ. ನಂತರದಲ್ಲಿ ಮನೆಯ ಗೇಟ್ ಹತ್ರ ಬಂದು ಮನೆಗೆ ನುಗ್ಗಿ ತಮಗೆ ಏನು ಕೈಯಲ್ಲಿ ಸಿಗುತ್ತೋ ಅದನ್ನ ತೆಗೆದುಕೊಂಡು ಪರಾರಿಯಾಗ್ತಿದ್ದಾರೆ. ತಾವು ಬಂದಂತಹ ವಾಹನದಲ್ಲೇ ವಾಪಸ್ ಪರಾರಿಯಾಗ್ತಿದ್ದಾರೆ. ರಾತ್ರಿ ಹೊತ್ತಲ್ಲ, ಬಹುಶಃ ಇದು ಹಗಲೊತ್ತಲ್ಲೇ ಆಗಿರುವಂತಹ ಕಳ್ಳತನ ಪ್ರಕರಣ. ಒಂದು ಗಾಡಿಯಲ್ಲಿ ಬರ್ತಾರೆ, ಆ ಗಾಡಿಯಿಂದ ಇಳಿಯುವಾಗಲೇ ಕೈಯಲ್ಲಿ ರಾಡ್ ಅನ್ನ ಹಿಡಿದುಕೊಂಡಿರ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ದೂರದಲ್ಲಿ ಎಲ್ಲೋ ಗಾಡಿಯನ್ನು ನಿಲ್ಲಿಸಿ ಒಬ್ಬ ಆ ಗಾಡಿಯಿಂದ ಇಳಿದು ಮನೆಯ ಗೇಟ್ ಬಳಿಗೆ ಬರ್ತಾನೆ. ಆ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಏನ್ ದೂರದಲ್ಲಿ ನಿಂತಿರುತ್ತೆ ಆ ಗಾಡಿ, ಮತ್ತೆ ಪುನಃ ಆತ ಎಲ್ಲಿ ನಿಂತಿರ್ತಾನೆ ಅಲ್ಲಿಗೆ ಬರುತ್ತೆ. ಸ್ವಲ್ಪ ಸಮಯದ ನಂತರ ಆ ಕಾರನ್ನ ಏರಿ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ರಾಡ್ ಅನ್ನ ಹಿಡಿದುಕೊಂಡು ಮನೆ ಹತ್ರ ಬಂದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ.